ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಮರ್ಶ್ ಲೋಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಮಂಡೇ ಆಫ್ಟರ್ನೂನ್ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಯಾವುದ್ರ ಬಗ್ಗೆ ಅಂದರೆ ಸರ್ಟೆನ್ ಪರ್ಸ್ನಲ್ ಕೇರ್ ನಾನು ಅಮೆಝಾನಿಂದ ಆರ್ಡ್ರ್ ಮಾಡಿದ್ದೆ. ಅದರಲ್ಲಿ ಫ್ಯೂ ಐಟಮ್ಸ್ ಡೆಲಿವರಿ ಆಗಿದೆ. ಸೊ ಅದ್ರ ಬಗ್ಗೆ ನಾನು ರಿವ್ಯೂ ಕೊಡಬೇಕು ಅಂತ ಇದ್ದೀನಿ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ ಹೇಗಿದೆ ಅಂತ. ಸೊ ಅಮೆಝಾನಿಂದ ಆಲ್ರೆಡಿ ಪ್ರಾಡಕ್ಟ್ಸ್ ಆಚೆ ತೆಗೆದಿದ್ದೀನಿ. ಲೆಟ್ ಮಿ ಗಿವ್ ಅ ರಿವ್ಯೂ ಹೌ ಇಟ್ ಇಸ್. ಸೊ ಫಾರ್ ದಿ ಫಸ್ಟ್ ಟೈಮ್ ನಾನು ಪ್ಲಿಕ್ಸ್ ಬ್ರ್ಯಾಂಡ್ ಅವ್ರದ್ದು ಹೇರ್ ಆಯಿಲ್ ತರಿಸ್ಕೊಂಡಿದ್ದೀನಿ. ಸೊ ಹೇರ್ ಆಯಿಲ್ ನಾನು ಇದು ಫಸ್ಟ್ ಟೈಮ್ ತರಿಸ್ಕೊಂಡಿರೋದು. ತುಂಬಾ ಹೇರ್ ಫಾಲ್ ಆಗ್ತಿದೆ ಆ್ಯಕ್ಚುಲಾಗಿ. ನಾನು ಮುಂಚೆ ವರ್ಜಿನ್ ಕೊಕೊನಟ್ ಆಯಿಲ್ ತರಿಸ್ಕೊಂಡು ಪ್ಯೂರು, ಅದಕ್ಕೆ ಕರಿಬೇವು, ಸ್ವಲ್ಪ ಮೆಂತ್ಯ ಮತ್ತು ಒಂದು 4 ದಾಸವಾಳದ ಹೂವು ಹಾಕಿ ಚೆನ್ನಾಗಿ ಕುದಿಸಿ ಓವರ್ ನೈಟ್ ನಾನು ಸೋಕ್ ಮಾಡಿ ಇಟ್ಟು ಬೆಳಗ್ಗೆ ಫಿಲ್ಟ್ರ್ ಮಾಡಿ ಯೂಸ್ ಮಾಡ್ತಿದ್ದೆ. ಸೊ ಫಾರ್ ಅ ಚೇಂಜ್ ಇರಲಿ ಅಂತ ಈಗ ನಾನು ಇದು ತರಿಸ್ಕೊಂಡಿದ್ದೀನಿ. ಇನ್ ಬಿಟ್ವೀನಲ್ಲಿ ಒಂದು 1 ಮಂತ್ ಬಿಫೋರು ವಿಲ್ವಾ ಪ್ರಾಡಕ್ಟ್ ತರಿಸ್ಕೊಂಡಿದ್ದೆ. ಇದ್ರದ್ದು ರಿವ್ಯೂ ತುಂಬಾ ವೈರಲ್ ಆಗ್ತಿತ್ತು ಹೇಗೆ ಅಂತ. ಓ ಮೈ ಗಾಡ್, ಹೇಳಬೇಕು ಅಂದರೆ ಈ ವಿಲ್ವಾ ಅವ್ರದ್ದು ಹೆವಿ ಸ್ಟ್ರಾಂಗ್ ಸ್ಮೆಲ್, ಬಟ್ ಅಪ್ಲೈ ಮಾಡಿದ ತಕ್ಷಣ ಒಂಥರ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಅದೇ ತುಂಬ ಏನಂತಾರೆ, ಬೇರೆ ಮಾಡೋಕ್ಕಾಗಲ್ಲ ಆ ಥರ ಒಂದು ಆಯುರ್ವೇದದ್ದು ಸ್ಟ್ರಾಂಗ್ ಸ್ಮೆಲ್. ಆಲ್ಮೋಸ್ಟ್ ಒಂದು 20-22 ಹರ್ಬ್ಸ್ ಇದರಲ್ಲಿ ಮಿಕ್ಸ್ ಆಗಿದೆ. ಸೊ ಯೂಸ್ ಮಾಡ್ತಾ ಯು ಕ್ಯಾನ್ ಸಿ ಇದಕ್ಕಿಂತ ಡಬಲ್ ಆಗಿ ಉದುರ್ತಿದೆ. ಸೊ ಡ್ಯಾಂಡ್ರಫೂ ನನಗೆ ಜಾಸ್ತಿ ಆಗಿಬಿಟ್ಟಿದೆ, ತುಂಬಾ ಡ್ಯಾಂಡ್ರಫ್ ಆಗಿಬಿಟ್ಟಿದೆ. ಸೊ ವರ್ಜಿನ್ ಕೊಕೊನಟ್ ಆಯಿಲಲ್ಲಿ ನಾನು ಯೂಸ್ ಮಾಡುವಾಗ ನಾರ್ಮಲ್ ಪ್ಲಿಕ್ಸ್ ಶ್ಯಾಂಪು, ಆ್ಯಂಟಿ ಹೇರ್ ಫಾಲ್ ಶ್ಯಾಂಪು ಯೂಸ್ ಮಾಡ್ತಿದ್ದೆ. ಸೊ ಏನೂ ಇಶ್ಯೂ ಇರ್ತಾ ಇರಲಿಲ್ಲ ನನಗೆ. ಸೊ ಈಗಂತೂ ಹೆವಿ ಡ್ಯಾಂಡ್ರಫ್ ವಿತ್ ಹೆವಿ ಹೇರ್ ಫಾಲು. ಎಣ್ಣೆ ಅಂತೂ ನನಗೆ ತಡ್ಕೊಳಕ್ಕೆ ಆಗಲ್ಲ, ಹೆಡ್ಡೇಕೆ ಬಂದುಬಿಡತ್ತೆ. ಅಷ್ಟೊಂದು ಹೆವಿ ಸ್ಟ್ರಾಂಗ್ ಸ್ಮೆಲ್, ಕೆನಾಟ್ ಬೇರ್ ಇಟ್. ಬಟ್ ಒಂಥರ ಕೂಲಿಂಗ್ ಎಫೆಕ್ಟ್. ಈಗ ಒಂದು ನವರತ್ನ ಹೇರ್ ಆಯಿಲ್ ಹಾಕಿದ್ರೆ ಹೆಂಗೆ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ ತಂಪಾಗಿಲ್ಲಿ, ಸೊ ಆ ಥರ ಒಂದು ಎಫೆಕ್ಟ್ ಕೊಡುತ್ತೆ ಅಷ್ಟೇ. ಸೊ ನಾನು ಬೇಡ ನನಗೆ ಅಂತ ಅಂದ್ಬಿಟ್ಟು ಈಗ ಸ್ವಿಚ್ ಆನ್ ಆಗೋಣ ಬೇರೆದಕ್ಕೆ ಸ್ವಿಚ್ ಆನ್ ಆಗೋಣ ಅಂದ್ಬಿಟ್ಟು ನೋಡುವಾಗ ಪ್ಲಿಕ್ಸ್ದು ತುಂಬಾ ಇದಾಗ್ತಿತ್ತು. ಆಲ್ಮೋಸ್ಟ್ ನಾನು ಈಗ ಪ್ಲಿಕ್ಸ್ ಅವ್ರದ್ದು ಆ್ಯಂಟಿ ಹೇರ್ ಫಾಲ್ ಶ್ಯಾಂಪು ಯೂಸ್ ಮಾಡೋದ್ರಿಂದ ಸೊ ಅದಕ್ಕೆ ಈ ಬ್ರ್ಯಾಂಡಿಗೆ ಒಂಥರ ನಾನೊಂದು ನಂಬಿಕೆ ಅಂತಲೇ ಅಂದ್ಕೊಳ್ಬೋದು. ಸೊ ಇವಾಗ ಇದನ್ನು ಯೂಸ್ ಮಾಡೋಣ ಅಂತ ಇದ್ದೀನಿ. ಸೊ ಇದನ್ನು ಮುಂದಕ್ಕೆ ಹೇಗೆ ಇದು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ನಾನು ಹೇಗಿರುತ್ತೆ ಅಂತ. ಇದೆಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಹಾಕಿರೋದು. ಮೇನ್ ಪ್ಲಿಕ್ಸ್ ಅವ್ರದ್ದು ಬಂದುಬಿಟ್ಟು ರೋಸ್ಮೇರಿ, ಬ್ರಿಂಗ್ರಾಜ್, ಕರಿ ಲೀವ್ಸ್, ಮೇಥಿ. ಸೊ ನಾನು ಎಣ್ಣೆಗೆ ನಾನು ಏನೇನು ಹಾಕಿ ಕುದಿಸ್ಕೊಂಡು ಎಣ್ಣೆ ಅಪ್ಲೈ ಮಾಡ್ಕೊತಾ ಇದ್ನೋ ಅದೇ ಥರ ಇದೆ. ಸೊ ನಾನು ರೋಸ್ಮೇರಿ ಒಂದು ಬಿಟ್ಟು ಮಿಕ್ಕಿದ ಬ್ರಿಂಗ್ರಾಜು, ಕರಿ ಲೀವ್ಸು, ಮೇಥಿ ಇದೆಲ್ಲ ಯೂಸ್ ಮಾಡ್ತಿದ್ದೆ. ನೋಡೋಣ ಇವಾಗ ಹೇಗಿದೆ ಅಂತ ಗೊತ್ತಿಲ್ಲ. ತುಂಬಾ ರಿವ್ಯೂ ಕೊಟ್ಟಿದ್ದೆ. ಲಾಂಗ್ ಹೇರ್ ಗ್ರೋತ್ ಆಗುತ್ತೆ, ಥಿಕ್ನೆಸ್ ಬರುತ್ತೆ, ಶೈನ್ ಬರುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತ. ಸೊ ಆಫ್ಟರ್ ಯೂಸಿಂಗ್ ದಿಸ್ 3-4 ಮಂತ್ಸ್ ಆದಮೇಲೆ ಯೂಸ್ ಮಾಡಿದ್ಮೇಲೆ ನಾನು ನಿಮಗೆ ಕಂಪ್ಲೀಟ್ ರಿವ್ಯೂ ಅನ್ನೋದು ಕೊಡ್ತೇನೆ. ಸೊ ನೋಡೋಣ, ಫಸ್ಟ್ ಮಂತ್ಗೂ ಕೊಡ್ತೀನಿ ರಿವ್ಯೂ. ಸೊ ಅಪ್ಲೈ ಮಾಡುವಾಗ ನಾನು ತೋರಿಸ್ತೀನಿ ಹೇಗಿದೆ ಇದ್ರದ್ದು ಹೆಂಗೆ ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಮಗಂದು ಮಾಮಾ ಅರ್ತ್ ಅವ್ರದ್ದು ಸನ್ಸ್ಕ್ರೀನ್ನ 0 to 5 years ಯೂಸ್ ಮಾಡೋದು. ಇದು ನಾನು ಉದ್ದಾಗಿಂದನೂ ನಾನು ಯೂಸ್ ಮಾಡ್ತಾಯಿದ್ದೀನಿ. ತುಂಬಾ ಅವನಿಗೆ ಹೆವಿ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಅವನದು. ಸೊ ಇದು ಫೇಸಿಗೆ ಹ್ಯಾಸ್ ಅ ಮಾಯಿಶ್ಚರೈಸರು ಆ್ಯಕ್ಟ್ ಮಾಡುತ್ತೆ, ಹೈ ರಿಚ್ ಮಾಯಿಶ್ಚರೈಸರ್ ಆಗು ವರ್ಕ್ ಆಗುತ್ತೆ. ಆ್ಯಂಡ್ ಇಟ್ ಪ್ರೊಟೆಕ್ಟ್ಸ್ ಫ್ರಮ್ ಸನ್ ಆಲ್ಸೋ. ಸೊ ಬೇಗ ಬ್ಲೆಂಡ್ ಆಗುತ್ತೆ, ತುಂಬ ಚೆನ್ನಾಗಿದೆ. ಒಂಥರ ವಾಟ್ರಿ ಕನ್ಸಿಸ್ಟೆಂಟು, ಅವನಿಗೂ ಹೆವಿ ಅನಿಸಲ್ಲ, ತುಂಬ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ನನಗಂತೂ ಅವನಿಗೆ ಅಪ್ಲೈ ಮಾಡುವಾಗ ನಂಗೆ ತುಂಬ ಇಷ್ಟ ಆಯಿತು. ಸೊ ಕಾರ್ಡ್ಬೋರ್ಡ್ ಪ್ಯಾಕೇಜಿಂಗು ಚೆನ್ನಾಗಿದೆ. ನೋಡಿ ಹೀಗಿದೆ ಪಂಪಿಂಗ್ದು. ಎಷ್ಟು ಈಸಿಯಾಗಿ ಬ್ಲೆಂಡ್ ಆಗ್ತಾ ಇದೆ, ನೀವು ನೋಡ್ತಾ ಇರ್ಬೋದು.
ಬೇಗನೆ ಡ್ರೈ ಕೂಡ ಆಗೋಯ್ತು. ಈ ಥರ ವಾಟ್ರಿ ವೈಟ್ ಕ್ರೀಮಲ್ಲಿ ವಾಟ್ರಿ ಟೈಪ್, ಅದು ಕ್ರೀಮು ಅನ್ಸಲ್ಲ ಏನು ಅನ್ಸಲ್ಲ, ತುಂಬ ಚೆನ್ನಾಗಿದೆ. ನನಗಂತೂ ಆನ್ ಸ್ಕಿನ್ಗಂತೂ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಇದು ಬಿಟ್ಟು ನಾನು ಬೇರೆ ಯಾವುದೂ ಯೂಸ್ ಮಾಡಲ್ಲ. ರೀಸೆಂಟಾಗಿ ಇದು ನನ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಒಂದು 2 months ಬಿಫೋರು ಇದು ಔಟ್ ಆಫ್ ಸ್ಟಾಕ್ ಆಗಿತ್ತು. ನನಗೆ ಇಮಿಡಿಯೇಟ್ ಬೇಕಾಗಿತ್ತು ಒಂದು ಡ್ರೈ ಸ್ಕಿನ್ ಇದೆಯಲ್ಲ ಅಂತ ನಾನು ನಿವ್ಯಾದು ಪೋಮೋಗ್ರಾನೇಟ್ದು ಯೂಸ್ ಮಾಡಿದೆ ಅವನಿಗೆ. ಅದೂ ಒಳ್ಳೆ ಫೇರ್ ತಗೊಂಬಂದು ಕೊಡ್ತು. ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂದರೆ. ನೆಕ್ಸ್ಟ್ ಬಂದುಬಿಟ್ಟು ಪ್ಯಾರಾಶೂಟ್ ಅವ್ರದ್ದು ಬೇಬಿ ಸೋಪು. ಇದು ಫ್ರಮ್ 2 to 10 yearsವರೆಗೂ ಅನಿಸುತ್ತೆ ಇದು. ಸೊ ನನ್ನ ಮಗ ಇವಾಗ 2.5 years ಅಲ್ವಾ. ಇದಕ್ಕಿಂತ ಮುಂಚೆ ನಾನು ಸೆತಾಫಿಲ್ ಯೂಸ್ ಮಾಡ್ತಾಯಿದ್ದೆ, ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಇರೋದ್ರಿಂದ. ಅದಾದಮೇಲೆ ಸರಿ ಟ್ರೈ ಮಾಡೋಣ, ಒಳ್ಳೆ ರಿವ್ಯೂಸ್ ಇದೆ, ಹೆಂಗಿದ್ರೂ ಕೋಕೋನಟ್ ಒಳ್ಳೆ ನರಿಷ್ಮೆಂಟ್ ಕೊಡುತ್ತೆ ಅಂತ ಅಂದ್ಬಿಟ್ಟು ಅವನಿಗೆ ಬಾಡಿ ವಾಶ್ ತರಿಸ್ದೆ. ಲಿಟ್ರಲಿ ವೆರಿ ನೈಸ್. ಹೇಳಬೇಕು ಅಂದರೆ ಅವನಿಗೆ ಫುಲ್ ಮಾಯ್ಶ್ಚರ್, ಸ್ನಾನ ಮಾಡಾದ್ಮೇಲೆ ಫುಲ್ ಮಾಯ್ಶ್ಚರ್ ಆಗಿ ಬಾಡಿ ಅವನಿಗೆ ಪ್ಲಂಪಿ ಸ್ಕಿನ್ ಥರ ತುಂಬಾ ಚೆನ್ನಾಗಿ ಅವನ ಸ್ಕಿನ್ ಅನ್ನಿಸ್ತಾಯಿತ್ತು. ವೈ ನಾಟ್ ಅದು ಫುಲ್ಲು ಖಾಲಿ ಆಗ್ತಾ ಬರ್ತಿದೆ. ಸೊ ಅದಕ್ಕೆ ಸೋಪ್ ತರಿಸ್ಕೊಂಡು ನೋಡೋಣ ಅಂತ ಸೋಪ್ ಟ್ರೈ ಮಾಡ್ತಾಯಿದ್ದೀನಿ. ಸೋಪು ಇದನ್ನು ನೋಡೋಣ ಹೇಗಿದೆ ಅಂತ. ಒಂದು ಪ್ಯಾಕಲ್ಲಿ ನನಗೆ ತ್ರೀ ಸೋಪ್ಸ್ ಬಂದಿದೆ. ಸೊ ಹೀಗಿದೆ ವೈಟ್ ಕಲರ್, ಸೇಮ್ ಕೋಕೋನಟ್ ಮಿಲ್ಕ್ ಸ್ಮೆಲ್, ತುಂಬಾ ಚೆನ್ನಾಗಿದೆ. ಅವನಿಗೆ ಸುಮಾರಷ್ಟು ಲೋಷನ್ಸ್ ಯೂಸ್ ಮಾಡಿದ್ದೀನಿ, ಹೆವಿ ಡ್ರೈ ಸ್ಕಿನ್ ಅಂತ. ಸೊ ಈಗ ನೋಡಿ, ಇದು ಸೆತಾಫಿಲ್ ಯೂಸ್ ಮಾಡ್ತಿದ್ದೆ. ಕಾಮನಾಗಿ ಒಂದು ಸೆತಾಫಿಲ್ಲೇ. ಆಮೇಲೆ ಮಧ್ಯದಲ್ಲಿ ಮತ್ತೆ ಮಾಮಾ ಅರ್ತ್ ಯೂಸ್ ಮಾಡಿದೆ. ಯಾಕೋ ಅವನಿಗೆ ಸ್ಕಿನ್ ಸ್ವಲ್ಪ ಡಾರ್ಕ್ ಅನ್ನಿಸ್ತು. ಇದು ಇಷ್ಟೇ ಖಾಲಿಯಾಗಿರೋದು, ಇನ್ನು ಅರ್ಧ ಬಾಟ್ಲ್ ಹಾಗೆ ಇದೆ, ಕಾಲು ಭಾಗ ಖಾಲಿಯಾಗಿದೆ ಅಷ್ಟೇ. ಸೊ ಇದು ಯೂಸ್ ಮಾಡೋದು ಬೇಡ ಅಂದ್ಬಿಟ್ಟು ನಾನೇ ಕೈಕಾಲ್ಗೆಲ್ಲ ಹಚ್ಕೊತೀನಿ. ಇದಂತೂ ಆಲ್ಮೋಸ್ಟ್ ಅವ್ನು ಹುಡ್ದಾಗಿಂದನೂ ಇದೇ ಯೂಸ್ ಮಾಡ್ತಿರೋದು. ಸೊ ಪ್ಯಾರಾಶೂಟ್ ಅಂತೂ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಇವತ್ತು ಬೆಳಗ್ಗೆ ತರಿಸ್ಕೊಂಡಿದ್ದೆ ನಾನು, ಇಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಪ್ಯಾರಾಶೂಟ್ ಅವ್ರದ್ದು ಬಾಡಿ ಲೋಷನ್ನ ಮಕ್ಕಳದು. ನಿಜವಾಗ್ಲೂ ಇದು ಹೈ ರಿಚ್ ಮಾಯ್ಶ್ಚರೈಸರು. ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಅಂದರೆ, ಹ್ಯಾಸ್ ಐ ಶೋಡ್ ಯು ಮಾಮಾ ಅರ್ತ್ ತೋರಿಸಿದ್ನಲ್ಲ, ಆ ಥರ ಸ್ಟ್ರಕ್ಚರೇ ಸೇಮ್ ಅದೇ ಥರ ಇದೆ. ಬ್ಲೆಂಡಿಂಗು ಅಷ್ಟು ಸೂಪರ್ ಫಾಸ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ನನಗಂತೂ ಅವ್ನಿಗೆ ಅಪ್ಲೈ ಮಾಡುವಾಗ ನನಗೆ ಪ್ಯಾರಾಶೂಟ್ ಅದು ಸ್ಮೆಲ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ. ನನಗೇನೆ ಏನಂದ್ರೆ ಕೋಕೋನಟ್ ತಿಂದಂಗೆ ಆಗ್ತಾಯಿತ್ತು, ಆ ಥರ ಒಳ್ಳೆ ಸ್ಮೆಲ್ ಇದೆ, ಒಳ್ಳೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೆತಾಫಿಲ್ ಆಬ್ವಿಯಸ್ಲಿ ಕಾಸ್ಟ್ಲಿ. ಇದು ನಾನು 1100 ರೂಪೀಸಿಗೆ ಇಸ್ಕೊಂಡಿದ್ದು. ಇದು ಬಂದ್ಬಿಟ್ಟು ಅಫೋರ್ಡೆಬಲ್ ಪ್ರೈಸ್, 325 ರೂಪೀಸ್. ಇದು ಅಮೆಝಾನಲ್ಲಿ ನನಗೆ 310ಗೆ ಬಿತ್ತು. ಸೊ ಓಕೆ, ಕಂಪ್ಯಾರಿಟಿವ್ಲಿ ಸೆತಾಫಿಲ್ಗೆ ಇದು ಕಂಪೇರ್ ಮಾಡಿದ್ರೆ ದಿಸ್ ಇಸ್ ದಿ ಬೆಸ್ಟ್. ಅಫೋರ್ಡೆಬಲ್ ಪ್ರೈಸಸ್, ಯೂಸ್ ಮಾಡ್ಬೋದು, ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ. ಒಂದು ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್. ಆ್ಯಕ್ಚುಲಿ ನಾನು ಇದು ನವಂಬರ್ ಟೈಮಲ್ಲಿ ತುಂಬ ಯೂಸ್ ಮಾಡೋದು. ಸೊ ಆಮೇಲೆ ಸ್ವಲ್ಪ ಇದಿರುವಾಗ ಹಾಗೇ ಖಾಲಿ ಹಾಕೊಂಡು ಬರುತ್ತೆ. ನವಂಬರ್ ಬಂದರೆ ಅಂತೂ ಅವನಿಗೆ, ನನ್ನ ಮಗನಿಗೆ ಪಾಪ ಬೆನ್ನೆಲ್ಲ ಸ್ಕಿನ್ನೆಲ್ಲ ಪೀಲ್ ಆಗುತ್ತೆ ಅವನಿಗೆ, ಅದೇ ತುಂಬ ಬೇಜಾರು. ಎಕ್ಸ್ಟ್ರೀಮ್ಲಿ ಡ್ರೈ ಸ್ಕಿನ್. ಅವ್ನು ಉಡ್ದಾಗ ತುಂಬ ಚೆನ್ನಾಗಿತ್ತು ಸ್ಕಿನ್ನು, ನನ್ನ ಥರನೇ ಕಾಂಬಿನೇಷನ್ ಥರ, ತುಂಬ ಸೆನ್ಸಿಟಿವ್, ತುಂಬ ಚೆನ್ನಾಗಿತ್ತು, ಒಂಥರ ಪ್ಲಂಪಿ. ಅವನು ಹುಟ್ಟಿ ಒಂದು 2-3 ಮಂತ್ಸ್ಗೆಲ್ಲ ಅವ್ರ ಪಪ್ಪನಿಗೆ ಅಮ್ಮ ಬಂದುಬಿಟ್ಟಿತ್ತು, ಚಿಕನ್ ಪಾಕ್ಸ್ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಅವನಿಗೂ ಹಂಗೇ ಚಿಕನ್ ಪಾಕ್ಸ್ ಬಂದುಬಿಟ್ಟಿತ್ತು. ಅದು ಆದಮೇಲೆ ಅವನಿಗೆ ಹೆವಿ ಡ್ರೈ ಸ್ಕಿನ್ ಹೆವಿ ಡ್ರೈ ಆಗೋಯಿತು. ಸೊ ನಾವು ಸೆತಾಫಿಲ್ ಯೂಸ್ ಮಾಡಿ ಒಂದು ಮಟ್ಟಕ್ಕೆ ಚೆನ್ನಾಗಿದೆ. ಸೊ ಇದಕ್ಕೂ ಹೈ 5 ಕೊಡ್ಬೋದು, 5 out of 5 ರೇಟಿಂಗ್ಸ್. ಡ್ರೈ ಸ್ಕಿನ್ನನ್ನೇ ಆಲ್ಮೋಸ್ಟ್ ಚೆನ್ನಾಗಿ ಮಾಯ್ಶ್ಚರೈಸ್ ಆಗಿ ಇಡುತ್ತೆ. ಅವ್ನು ಬಂದಿದ್ದ ತಕ್ಷಣ ಡ್ರೆಸ್ ತೆಗೆದು ನೋಡಿದ್ರೆ ಡ್ರೈ ಇರಲಿಲ್ಲ, ಇನ್ನೂ ಪ್ಲಂಪಿಯಾಗೇ ಇತ್ತು ಬೆನ್ನೆಲ್ಲ. ಸೊ ಓಕೆ, ದಿಸ್ ವರ್ಕ್ಸ್ ಆ್ಯಂಡ್ ವರ್ತ್ಫುಲ್ ಫಾರ್ ಮನಿ. ಇನ್ನೊಂದು ಏನಂದರೆ, ಲೈಕ್ ಅವನಿಗೆ ಡೈಪರ್ನ ನಾನು
ಡೈಪರ್ ಬಂದುಬಿಟ್ಟು ಅವನಿಗೆ ಫಸ್ಟ್ ಬಂದುಬಿಟ್ಟು ಲವ್ ಲಾಪ್ ಯೂಸ್ ಮಾಡ್ತಾಯಿದ್ದೆ, ತುಂಬಾ ಚೆನ್ನಾಗಿತ್ತು. ಮೀನ್ವೈಲ್ ಆಮೇಲೆ ಬಿಟ್ಬಿಟ್ಟು ಯಾವುದು ಇನ್ನೊಂದು ಬಮ್ಟಮ್ ಯೂಸ್ ಮಾಡೋಣ ಅಂತ ಯೂಸ್ ಮಾಡಿದೆ. ಬಮ್ಟಮ್ ಯೂಸ್ ಮಾಡ್ತಾ ನಾವು ಬಲ್ಕ್ ಕ್ವಾಂಟಿಟಿಗೆ ತೊಗೊಂಡ್ಬಿಟ್ಟಿದ್ವಿ. ಅದು ಆಲ್ಮೋಸ್ಟ್ ಒಂದು 10-12 ಅಂತ ಬಲ್ಕಾಗಿ ಜಿಯೋ ಮಾರ್ಟಲ್ಲಿ ತೊಗೊಂಡ್ಬಿಟ್ಟಿದ್ವಿ. ಇನ್ನು ವಿಧಿ ಇಲ್ಲ ಯೂಸ್ ಮಾಡಬೇಕಲ್ಲ ಅಂತ ಅವನಿಗೆ ಫಸ್ಟು ಯೂಸ್ ಮಾಡಿದಾಗಲೇ ಅವನಿಗೆ ಬಮ್ಸ್ ಎಲ್ಲ ಫುಲ್ಲು ಒಂಥರ ಕಪ್ಪು ಆದಂಗೆ ಆಗಿಬಿಡ್ತು. ಸೊ ನನಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು, ಏನಪ್ಪ ಇದು ಹಿಂಗಾಗಿದೆ ಅಲ್ಲ ಹಂಗೆ ಅಂತ. ಆಮೇಲೆ ಹುಡುಕ್ತಾ ರ್ಯಾಷಸ್ದು ಎಲ್ಲೋ ಸೆತಾಫಿಲ್ ಅವ್ರದ್ದೇನೆ ಬಮ್ಟಮ್ ರ್ಯಾಷಸ್ ಬಮ್ದು ರ್ಯಾಷಸ್ ಇದು ಮಾಡೋದು ಕ್ರೀಮ್ ಇಸ್ಕೊಂಡೆ. ಅದು ಯೂಸ್ ಮಾಡ್ತಾ ಒಂದು 10ಕ್ಕೆ ಅವ್ನ ಸ್ಕಿನ್ ಕಲರ್ಗೆ ಸ್ವಲ್ಪ ಚೇಂಜ್ ಆಯಿತು. ಆಮೇಲೆ ಲಿಟಿಲ್ಸ್ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ವೆರಿ ಗುಡ್. ಆಮೇಲೆ ಅವ್ನ ಗ್ರೋತ್ ಆಗ್ತಾ ಅವ್ನಿಗೆ XXL ತರಿಸ್ಬೇಕು ಅಂತ ಹೋದರೆ ಇದು ಕಾಸ್ಟ್ ಬಂದುಬಿಟ್ಟು $499, ಆ್ಯಕ್ಚುಯಲ್ ಪ್ರೈಸು $549. ಆಫರಲ್ಲಿ ಬಂದುಬಿಟ್ಟು $449 ಇದೆ. XXL 22 ಪ್ಯಾಂಟೀಸ್ ಬರೋದು. ಇದು ನೋಡಿದ್ರೆ ನನಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ನೇ ಆಗ್ತಾಯಿಲ್ಲ ಆ್ಯಕ್ಚುಲಿ. ಇದೆಲ್ಲ ತುಂಬ ಚೆನ್ನಾಗಿದೆ ಹೇಳಬೇಕು ಅಂದರೆ. ಇದೆಯಲ್ಲ ಇದು ತುಂಬಾ ಚಿಕ್ಕದಿದೆ. ಹಿಂದ್ಗಡೆ ಮಗು ಬೊಮ್ಮಗೆ ಕ್ಲೀನಾಗಿ ಕೂರ್ತಾ ಇಲ್ಲ, ಒಂಥರ ಕೂರ್ತಾನೇ ಇಲ್ಲ. XXL ಅಂತಲೇ ಇದು ವೇಸ್ಟ್ ಆ್ಯಕ್ಚುಲಾಗಿ. ಸೊ ಇದನ್ನು ರಿವ್ಯೂ ಕೊಡಬೇಕು ಅಂತ ನಾನು ಕೊಡ್ತಾಯಿದ್ದೀನಿ. ಸೊ ನಾನು ಮತ್ತೆ ರಿಸ್ಕ್ ತೊಗೊಳೋದು ಬೇಡ, ಅವ್ನಿಗೆ ಲವ್ ಲಾಪೇ ಯೂಸ್ ಮಾಡ್ತಾ ಇದ್ದಿದ್ದಲ್ವ, ಸೊ ಲವ್ ಲಾಪ್ ತೋರಿಸ್ಕೊಂಡೆ. ಇದು XXL ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ದಿಸ್ ಕಮ್ಸ್ ವಿತ್ ಅ ಪ್ಯೂರ್ ಅಲೋವೆರಾ ಆಯ್ತಾನಾ. ಇದು ನೋಡಿ ಹೇಗಿದೆ, ಇದು XXL. ಇದು ನೋಡಿ ಎಷ್ಟು ಚೆನ್ನಾಗಿ ಬಮ್ ಕೂರತ್ತೆ ಅಂದರೆ ಫುಲ್ ಕವರ್ ಆಗುತ್ತೆ, ಮಗುದು ಬಮ್ ಫುಲ್ ಕವರ್ ಆಗುತ್ತೆ. ಇದು ನೋಡಿ, ಇದು ಅವನಿಗೆ ಇದೆಲ್ಲ ರ್ಯಾಷಸ್ ಆಗ್ತಾಯಿತ್ತು ಲಿಟಿಲ್ಸಲ್ಲಿ. ಇದರಲ್ಲಿ ಏನೂ ರ್ಯಾಷಸ್ ಆಗ್ತಾಯಿಲ್ಲ, ತುಂಬ ಚೆನ್ನಾಗಿದೆ. ವರ್ತ್ಫುಲ್ ಫಾರ್ ಮನಿ ಅನ್ಬೋದು. ಇದು XXL 15 to 25 kg ಮಕ್ಕಳಿರೋರು ಯೂಸ್ ಮಾಡ್ಬೋದು. ಆರಾಮಾಗಿ ಬಮ್ಸ್ ಕ್ಲೀನಾಗಿ ಕವರ್ ಆಗುತ್ತೆ, ಒಂದು ಚೂರು ಸ್ಪೇಸ್ ಕೊಡಲ್ಲ, ಕ್ಲೀನಾಗಿ ಕೂತ್ಕೊಳತ್ತೆ, ತುಂಬಾ ಖುಷಿ ಆಗುತ್ತೆ. 12 hours ಪ್ರೊಟೆಕ್ಷನ್ ಬೇರೆ. ಇದು 24 ಪ್ಯಾಕ್ಸ್ ಸಿಗುತ್ತೆ. ಸೊ ಇದು ನಾರ್ಮಲಾಗಿ ಕಾಸ್ಟ್ ಬಂದುಬಿಟ್ಟು ನಿಮಗೆ ನಾರ್ಮಲ್ ಕಾಸ್ಟ್ ಬಂದುಬಿಟ್ಟು ₹525. ಸೊ ನನಗೆ ಡಿಸ್ಕೌಂಟಲ್ಲಿ 435 ಒಂದೊಂದ್ಸಲ 495 ಆ ಥರ ಬೀಳತ್ತೆ ಇದು. ಸೊ ನಾನು ಬಲ್ಕಾಗಿ ತರಿಸ್ಕೊಳೋದು ನಾನು ತಿಂಗಳೆಲ್ಲ ಯೂಸ್ ಮಾಡ್ಕೊಳಕ್ಕೆ. ಸೊ ಆಲ್ಮೋಸ್ಟ್ ಒಂದು 3,000-3,500ಗೆ 6 ಸಿಗುತ್ತೆ. ಸೊ ಫಾರ್ 4 weeks ನಾನು ಅಡ್ಜಸ್ಟ್ ಮಾಡ್ಕೊತೀನಿ. ತುಂಬಾ ಚೆನ್ನಾಗಿದೆ ಇದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ತೋರಿಸಿದ್ದೀನಿ. ಅದಾದಮೇಲೆ ಬನ್ನಿ ನಾವು ಹೇರ್ ಆಯಿಲ್ ಅಪ್ಲೈ ಮಾಡಿ ನೋಡೋಣ. ಪ್ಯಾಕೇಜಿಂಗ್ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ಯಾಕೆ ಸಿಗಾಕಿದೆ ನೋಡಿ, ಈ ಥರ ಫ್ಲಿಪ್ ಲಾಕ್ ಕೊಟ್ಟಿದ್ದಾರೆ. ಒಂದು ಚೂರು ಸ್ಕ್ಯಾಲ್ಪಿಂದ ಆಯಿಲಿಂಗ್ ಇದ್ದಾಗಬಾರ್ದು ಅಂತ ಇದ್ರೊಳಗೆ ಇಲ್ಲಿ ಸಣ್ಣ ಹೋಲ್ ಕೊಟ್ಟಿದ್ದಾರೆ. ಇದ್ರೊಳಗಡೆ ಫುಲ್ಲು ರೋಸ್ ಮೇರಿದು ಬೇರಿದೆ, ಇದ್ರೊಳಗಡೆ ಕಾಣ್ತಿದ್ಯಾ? ನಾನು ಸುಮ್ಮನೆ ಅದು ಔಟರ್ ಪ್ಯಾಕೇಜಿಂಗ್ ಇರ್ಬೋದೇನೋ ಅಂದ್ಕೊಂಡಿದ್ದೆ, ಬಟ್ ಒಳಗಡೆನೇ ನಿಜವಾಗ್ಲೂ ಬೇರಿದೆ. ಸೊ ಇಟ್ಸ್ ಗುಡ್ ಅಲ್ವಾ? ಬನ್ನಿ ಅಪ್ಲೈ ಮಾಡಿ ನೋಡೋಣ. ನಾನಂತೂ ಇದು ಇವತ್ತು ಡೆಲಿವರಿ ಆಗುತ್ತೆ ಅಂದರೆ ನಿನ್ನೆನೇ ರಾತ್ರಿ ಆಯಿಲಿಂಗ್ ಮಾಡ್ಕೊಬೇಕಾಗಿತ್ತು. ಇವತ್ತು ಡೆಲಿವರಿ ಆಗುತ್ತೆ ಅಂತ ನಾನು ಆಯಿಲಿಂಗ್ ಮಾಡ್ಕೊಂಡಿರಲಿಲ್ಲ. ಅದು ವಿಲ್ವಾ ಅವ್ರದ್ದು. ನೋಡ್ತಾ ಇದ್ದೀರಾ, ಎಲ್ಲೂ ಸ್ಪ್ರೆಡ್ ಆಗ್ತಾ ಇಲ್ಲ. ಚೆನ್ನಾಗಿ ಎಲ್ಲಿಡ್ತಾ ಇದ್ದೀರೋ ಅಲ್ಲಿ ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ ಹೇರ್ಸ್.
ಹೇರ್ ಆಯಿಲ್. ಆ್ಯಕ್ಚುಲಿ ಹಿಂಗಿರಬೇಕು ಎಲ್ಲ ಪ್ರಾಡಕ್ಟ್ಸ್ ಅಲ್ವಾ, ಸೊ ದ್ಯಾಟ್ ಎಲ್ಲೂ ವೇಸ್ಟ್ ಆಗದಿರಂಗೆ ಇರುತ್ತೆ. ಯಾಕಂದರೆ ಅಮೌಂಟು ಅಷ್ಟೇ ಇರುತ್ತೆ. ಸೊ ಅಮೌಂಟ್ ವರ್ತ್ಫುಲ್ ಹಾಗೆ ಇದು ಪ್ರಾಡಕ್ಟ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ರೋಸ್ಮೆರಿ ಸ್ಮೆಲ್ ಆದರೆ ಅಷ್ಟು ಘಾಟಿಲ್ಲ, ತುಂಬಾ ಚೆನ್ನಾಗಿದೆ. ನೋಡ್ಬೋದು ಟ್ರಾನ್ಸ್ಪರೆಂಟ್ ಇದೆ ಟ್ರಾನ್ಸ್ಪರೆಂಟ್ ಇದೆ. ನನ್ನಂತೂ ಹೆವಿ ಡ್ಯಾಂಡ್ರಫ್ ಆಗಿದೆ. ಸೊ ನಾನು ರೋಸ್ಮೆರಿ ಅವ್ರದ್ದೇನೆ ಆ್ಯಂಟಿ ಹೇರ್ ಫಾಲ್ ಯೂಸ್ ಮಾಡ್ತಿದ್ದೆ ಶ್ಯಾಂಪು. ಇವಾಗ ಆ್ಯಂಟಿ ಡ್ಯಾಂಡ್ರಫ್ ಶ್ಯಾಂಪು ಆರ್ಡ್ರ್ ಮಾಡಿದ್ದೀನಿ. ಇನ್ನೊಂದು ಏನಂದರೆ, ಇಲ್ಲಿ ನಮ್ಮದು ಬಂದ್ಬಿಟ್ಟು 60 ಫೀಟ್ ರೋಡ್ ಅಲ್ವಾ, ಹೆವಿ ಲೋಡ್ಸ್ ಎಲ್ಲ ಗಾಡಿಗಳೆಲ್ಲ ಓಡಾಡುತ್ತೆ, ತುಂಬಾ ಧೂಳು. ಸೊ ಅದರಿಂದನೂ ನನ್ನ ಮಗನ ಸ್ಕೂಲ್ ಬಂದ್ಬಿಟ್ಟು ಹಾಫ್ ಆಫ್ ದಿ ಕಿಲೋಮೀಟ್ರ್ ಅಷ್ಟೇ, ಬಟ್ ಹೋಗಿ ಬರೋಷ್ಟಕ್ಕೆ ಹೆವಿ ಡ್ಯಾಂಡ್ರಫು. ಆಯಿಲಿಂಗ್ನು ತುಂಬ ಸ್ಮೂತಾಗಿ ಆಗ್ತಾಯಿದೆ. ಇಟ್ಸ್ ಗುಡ್. ನೋಡೋಣ ಹೇರ್ ಗ್ರೋತ್, ಹೇರ್ ವಾಶ್ ಮಾಡಿದ್ಮೇಲೆ ಹೇಗಿರುತ್ತೆ, ಹೇರ್ ಗ್ರೋತ್ ಬಗ್ಗೆ. ಸೊ ಇದು 1 ಮಂತ್ ಆದಮೇಲೆ ಒಂದು ರಿವ್ಯೂ ಕೊಡ್ತೀನಿ. ನಾನೊಂದು ಪ್ರಾಡಕ್ಟ್ ಅಂದರೆ ಆಲ್ಮೋಸ್ಟ್ ಒಂದು 4 months to 6 months ಯೂಸ್ ಮಾಡ್ತೀನಿ. ಕೆಲವೊಂದು ಫೇಸ್ ವಾಶ್ಗಳಂತೂ ನಾನು ತಿಂಗಳ ಚೇಂಜ್ ಮಾಡ್ತಾನೆ ಇದ್ದೀನಿ. ಯಾಕಂದರೆ ಅದು ನನಗೆ ಗೊತ್ತಾಗ್ಬಿಡತ್ತೆ, ಫೇಸ್ ವಾಶ್ದು 1-2 ಯೂಸ್ಗೆ ಗೊತ್ತಾಗ್ಬಿಡತ್ತೆ ನನ್ನ ಸ್ಕಿನ್ನಿಗೆ ಸೂಟ್ ಆಗುತ್ತೋ ಇಲ್ವೋ ಅಂತ. ಅದು ಹೆಂಗಂದರೆ, ಫಸ್ಟ್ ವಾಶಲ್ಲಿ ಚೆನ್ನಾಗಿರುತ್ತೆ, ಆಮೇಲೆ ಆಯಿಲ್ ಪ್ರೊಡಕ್ಷನ್ಸ್ ತುಂಬ ಆಗಿಬಿಡತ್ತೆ ಫೇಸಲ್ಲಿ. ಸೊ ಇವಾಗ ಬಂದುಬಿಟ್ಟು ನಾನು ಅದೇ ಮುಂದಿನ ಬ್ಲಾಗಲ್ಲಿ ಅದನ್ನು ಶೇರ್ ಮಾಡ್ತೀನಿ. ತಲೆನೇ ತುಂಬ ನೋವು ಬಂದುಬಿಟ್ಟಿತ್ತು ನನಗೆ. ಸೊ ಐ ಆಮ್ ಫೀಲಿಂಗ್ ರಿಲ್ಯಾಕ್ಸ್ಡ್. ಇದು ಕಾಸ್ಟ್ ಎಷ್ಟಂತ ಗೊತ್ತಿಲ್ಲ ನನಗೆ, ಆ್ಯಕ್ಚುಲ್ ಕಾಸ್ಟ್. ಅದೇ ನಾನು ಪೇ ಮಾಡಿರೋದು ಬಂದ್ಬಿಟ್ಟು 499 rupees ಈ ಹೇರ್ ಆಯಿಲ್ಗೆ. ನೋಡಿ ಇಷ್ಟು ಈ ಹೇರ್ ನೋಡಿ, ನಾರ್ಮಲ್ ಬಾಚಿರೋದಕ್ಕೂ ಈ ಹೇರ್ಗೂ. ಸೊ ಒಂದಿಂದಲ್ಲಿ 1 ಅಪ್ಲಿಕೇಶನಲ್ಲಿ ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ, ಬಟ್ ಡೆಫಿನೆಟ್ಲಿ ಈ ಆಯಿಲ್ ಮಾಡುವಾಗ, ಇದು ಆಯಿಲಿಂಗ್ ಮಾಡುವಾಗ ಇದಕ್ಕಿಂತ 3 times ನನಗೆ ಸುಮ್ಮನೆ ಹಿಂಗೆ ಮಾಡಿದ ತಕ್ಷಣ 3 times ಬರೋದು. ಕಂಪೇರ್ ಮಾಡಿದ್ರೆ ಥಮ್ಸ್ ಅಪ್. ಐ ಆಮ್ ಹ್ಯಾಪಿ. ಸೀರಿಯಸ್ಲಿ ನನಗೆ ನೋಡ್ಬಿಟ್ಟು ನನಗೆ ಏನೋ ಕಾಯಿಲೆ ಇದೆ ಅಂದ್ಕೊಂಬಿಟ್ಟಿದ್ದೆ. ನಿಜವಾಗ್ಲೂ ಆ ಥರ ಪರಿಸ್ಥಿತಿ ಆಗೋಗಿತ್ತು. ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನೋಡಿ, ಸ್ಕ್ಯಾಲ್ಪಲ್ಲಿ ಬೇಗ ಸ್ಕ್ಯಾಲ್ಪಲ್ಲಿ ಡೀಪಾಗಿ ಹೋಗಿ ಡ್ರೈನೆಸ್ ಆಗ್ತಾಯಿದೆ. ಸೊ ಎಲ್ಲೂ ಜಿಡ್ ಅನ್ನೋ ಥರ ಇಲ್ಲ. ನೋಡಿ ಮಾಡ್ತಾಯಿದ್ದೀನಿ. I have literally coming out less hair. ನೋಡಿ, less hair. ಸೀರಿಯಸ್ಲಿ ಐ ಆಮ್ ಸೋ ಹ್ಯಾಪಿ. ಯಾಕಂದರೆ ಕೂದಲು ಉದ್ರಿ ನೋಡಿ ನನಗೆ ಒಂಥರ ಏನಪ್ಪ ಇದು ಅಂದ್ಕೊಂಡ್ಬಿಟ್ಟಿದ್ದೆ. ವಿಲ್ವಾದಂತೂ ಹೆವಿ ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗ್ ಇದು. ಸ್ಮೆಲ್ಲು, ಆ ಸ್ಮೆಲ್ಗೆ ಅರ್ಧ ತಲೆನೋವು ಬಂದುಬಿಡೋದು. ಅದಾದಮೇಲೆ ಕೂಲಿಂಗ್ ಎಫೆಕ್ಟ್ ಕೊಡೋದು. ಸೊ ನೋಡೋಣ, ನಾಳೆ ನನ್ನ ಹತ್ರ ರೋಸ್ಮೆರಿ ಆ್ಯಂಟಿ ಹೇರ್ ಫಾಲ್ದೇ ಯೂಸ್ ಮಾಡ್ಕೊಬೇಕು ಶ್ಯಾಂಪು. ಅದಾದಮೇಲೆ ವೆಡ್ನೆಸ್ಡೇ ಡೆಲಿವರಿ ಆಗುತ್ತೆ ನನಗದು. ಸೊ ನೆಕ್ಸ್ಟ್ ಆಯಿಲಿಂಗ್ ಮಾಡಿಕೊಂಡು ಅದರಲ್ಲಿ ವಾಶ್ ಮಾಡಿಕೊಂಡು ನಿಮಗೆ ರಿವ್ಯೂ ಹೇಗಿದೆ ಅಂತ ಕೊಡ್ತೀನಿ ಆಯಿತಾ.
ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಈ ವಿಡಿಯೋ ಏನಾದರೂ ಲೈಕ್ ಆಗಿದೆ, ಪ್ಲೀಸ್ ಡೂ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ಬಿಗ್ ಥಮ್ಸ್ ಅಪ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಲಾಟ್. ಬಾಯ್.